ಶ್ರೀ ಗುರುಭ್ಯೋ ನಮಃ. ಅನುಮಾನದ ಎರಡು ಪ್ರಭೇದಗಳು ಸಾಧನಾನುಮಾನ ಮತ್ತು ದೂಷಣಾನುಮಾನ ಅಂತ. ಅವುಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಸಾಧನಾನುಮಾನ ಅಂದ್ರೆ ಒಂದು ಹೇತುವಿನ ಆಧಾರದಿಂದ ಒಂದೇನಾದರೂ ಸಾಧ್ಯವನ್ನ ಸಾಧಿಸಿದರೆ ಅದು ಸಾಧನಾನುಮಾನ. ಅಂತೂ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅದು ಸಾಧನಾನುಮಾನ. ಸಾಧನೆ ಮಾಡುವುದು ಇಲ್ಲ, ಒಂದೇನಾದರೂ ಹೇತುವನ್ನ ಕಾರಣವನ್ನು ತಗೊಂಡು ಆ ಮೂಲಕ ಎದುರಾಳಿ ಹೇಳಿದ್ದನ್ನ ನಾವು ನಿರಾಕರಿಸಲಿಕ್ಕೆ ಹೊರಟ್ರೆ ಅದನ್ನ ದೂಷಣಾನುಮಾನ ಅಂತ ಹೀಗೆ ಹೇಳ್ತಾರೆ. ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆತ್ಮ ಅನ್ಯೋನ್ಯಾಶ್ರಯ ಚಕ್ರಕ ಅನವಸ್ಥ ಕಲ್ಪನಾ ಗೌರವ ಶ್ರುತ ದೃಷ್ಟ ಹಾನಾದಯ ದೂಷಣಾನುಮಾನ ಅಂತ ಅದನ್ನ ನೋಡ್ತಾ ಇದ್ದೀವಿ. ವಾದಿ ಮತ್ತು ಪ್ರತಿವಾದಿಗಳಿಗೆ ಒಂದು ಚರ್ಚೆ ನಡೆದಾಗ ವಾದಿಯಾದವನು ಏನಾದರೂ ಒಂದು ವಿಷಯವನ್ನು ಹೇಳಿದಾಗ ಪ್ರತಿವಾದಿಯಾದವನು ಅದಕ್ಕೆ ದೋಷವನ್ನು ಹೇಳ್ತಾನೆ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಪತ್ತಿ, ಅನವಸ್ಥ, ಕಲ್ಪನಾ ಗೌರವ ಅಥವಾ ಶ್ರುತಹಾನ ಅಥವಾ ದೃಷ್ಟಹಾನ ಇತ್ಯಾದಿ ದೋಷಗಳನ್ನು ಹೇಳ್ತಾನೆ. ಹಾಗೆ ಹೇಳಲಿಕ್ಕೆ ಸಾಧ್ಯವಾಗುವಂಥ ಅನುಮಾನ ಏನಿದೆ ಅದನ್ನೇ ದೂಷಣಾನುಮಾನ ಅಂತ ಹೇಳ್ತಾರೆ. ಇದನ್ನೇ ತರ್ಕ ಅಂತ ಹೇಳ್ತಾರೆ. ಇದಕ್ಕೀಗ ನಾವು ದೃಷ್ಟಾಂತಗಳನ್ನ ಗಮನಿಸಬೇಕು. ಆತ್ಮಾಶ್ರಯ ಅಂದ್ರೆ ಏನು, ಅನ್ಯೋನ್ಯಾಶ್ರಯ ಅಂದ್ರೆ ಏನು ಅಂತ. ಇವೆಲ್ಲವೂ ದೋಷಗಳು. ನಾವು ಈಗಾಗಲೇ ನೋಡಿದ್ದೀವಿ. ಈ ಥರದ ದೋಷ ಎಲ್ಲಿ ಬರ್ತದೋ ಆ ಅಭಿಪ್ರಾಯ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ, ಆ ಸಿದ್ಧಾಂತ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಈ ಆತ್ಮಾಶ್ರಯ ಮೊದಲಾದ ದೋಷಗಳು ಬಂದರೂ ಕೂಡ ಅದಕ್ಕೆ ಪ್ರಮಾಣ ಇದ್ದರೆ ಅದು ದೋಷಗಳಾಗೋದಿಲ್ಲ ಅಂತ ಅನ್ನೋದನ್ನು ಮೊದಲು ನಾವು ತಿಳ್ಕೊಂಡಿರ್ಬೇಕು. ಏನನ್ನಾದರೂ ಒಂದನ್ನು ಒಪ್ಲಿಕ್ಕೆ ಹೊರಟಿದ್ದಾನೆ ಒಬ್ಬ, ಅದಕ್ಕೇನು ಪ್ರಮಾಣ ಇಲ್ಲ. ಪ್ರಮಾಣ ಇಲ್ಲದೆ ಇದ್ದಾಗ ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ ಇತ್ಯಾದಿ ದೋಷಗಳು ಬಂದಾಗ ಆ ದೋಷಗಳ ಮೂಲಕ ಆ ಸಿದ್ಧಾಂತ ದುಷ್ಟ ಆಗ್ತದೆ. ಯಾಕೆಂದ್ರೆ ಅವನು ಹೇಳಲಿಕ್ಕೆ ಹೊರಟಿದ್ದಾನೆ, ಅದಕ್ಕೇನು ಪ್ರಮಾಣ ಇಲ್ಲ. ಅಪ್ರಾಮಾಣಿಕವಾದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ, ಹೇಳಿದಾಗ ಈ ದೋಷಗಳು ಬರ್ತವೆ. ಈ ದೋಷಗಳು ಬಂದದ್ರ ಮೂಲಕ ಅವನ ಸಿದ್ಧಾಂತ ತಪ್ಪು ಅಂತ ಗೊತ್ತಾಗ್ತದೆ. ಅದು ಸಿದ್ಧಾಂತ ತಪ್ಪು ಯಾಕೆಂದ್ರೆ ಪ್ರಮಾಣರಹಿತ. ಆ ಪ್ರಮಾಣರಹಿತ ಅಂತ ಅನ್ನೋದನ್ನು ತೋರಿಸಲಿಕ್ಕಾಗಿಯೇ ಈ ದೋಷಗಳಿರೋದು. ಇದನ್ನ ನಾವು ಮೊದಲು ನೋಡ್ಕೊಳ್ಬೇಕು. ಸಿದ್ಧಾಂತ ಒಬ್ರು ಒಪ್ಪುವಂತಹ ಒಂದು ಅಭಿಪ್ರಾಯ ಅದು ಪ್ರಾಮಾಣಿಕವಾಗಿದ್ದರೆ, ಪ್ರಮಾಣದಿಂದ ಅದು ಎಸ್ಟಾಬ್ಲಿಷ್ಡ್ ಆಗಿದ್ರೆ, ಆವಾಗ ಈ ಆತ್ಮಾಶ್ರಯ ಮೊದಲಾದ ದೋಷಗಳು ಬಂದರೂ ಕೂಡ ಅದು ದೋಷ ಅಲ್ಲ ಅಂತ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಈಗ ಮೊದಲನೇದಾಗಿ ಆತ್ಮಾಶ್ರಯ ಅಂದ್ರೆ ಏನು ಅಂತ ನೋಡೋಣ. ಆತ್ಮ ಅಂದ್ರೆ ತಾನು, ತನ್ನನ್ನು ತಾನೇ ಆಶ್ರಯಿಸಿಕೊಂಡಿರುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ತನ್ನನ್ನು ತಾನು ಆಶ್ರಯಿಸಿಕೊಂಡಿರುವುದು ಅನ್ನೋದಕ್ಕೆ ಏನರ್ಥ? ಅದು ಎರಡು ರೀತಿಯಾಗಿ. ತಾನು ನಾವು ಯಾರನ್ನಾದರೂ ಆಶ್ರಯಿಸಿಕೊಂಡಿದ್ದೀವಿ ಅಂದ್ರೆ ಅವರ ಆಸರೆಯಲ್ಲಿ ನಾವಿದ್ದೇವೆ. ಆಸರೆಯಲ್ಲಿರೋದ್ರಿಂದ ಅವರು ನಮಗೆ ಧನ ಇತ್ಯಾದಿಗಳನ್ನು ಕೊಟ್ಟು ನಮ್ಮನ್ನ ಬೆಳೆಸ್ತಾ ಇದ್ದಾರೆ, ಆ ಮೂಲಕ ನಮ್ಮ ಜೀವನ ನಡೀತಾ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಇದು ಆಶ್ರಯ ಅಂದ್ರೆ ಈ ತರ ಅರ್ಥ. ಇಲ್ಲಿ ಆತ್ಮಾಶ್ರಯ ಅಂದ್ರೆ, ಶಾಸ್ತ್ರದಲ್ಲಿ ಆತ್ಮಾಶ್ರಯ ಅಂದ್ರೆ ಒಂದು ಸಂಗತಿಗೆ ಅಥವಾ ಒಂದು ವ್ಯಕ್ತಿ, ಯಾವ್ದಾದ್ರು ಒಂದು ವಿಷಯ, ಆ ವಿಷಯದ ಜ್ಞಾನ ಬರಬೇಕಾಗಿದೆ ನಮಗೀಗ. ಆ ಜ್ಞಾನ ಬರಲಿಕ್ಕೆ ಏನು ಕಾರಣ? ಜ್ಞಾನ ಬರಲಿಕ್ಕೆ ನಾವು ಸಾಧನ ಬೇಕಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ ಇತ್ಯಾದಿ ಯಾವ್ದಾದ್ರು ಪ್ರಮಾಣಗಳು ಬೇಕು. ಅದ್ಯಾವುದೂ ಪ್ರಮಾಣ ಇಲ್ಲದೇನೆ ತನ್ನ ಜ್ಞಾನಕ್ಕೆ ತಾನೇ ಕಾರಣ, ತನ್ನ ಜ್ಞಾನಕ್ಕೆ ತನ್ನ ಜ್ಞಾನವೇ ಕಾರಣ ಅಂತ ಹೇಳಿಬಿಟ್ರೆ ಅವಾಗಲೂ ಕೂಡ ಆತ್ಮಾಶ್ರಯ ದೋಷ. ಅವಾಗ ಅದು ಮೊದಲನೇ ರೀತಿಯಾದ ಆತ್ಮಾಶ್ರಯ ದೋಷ. ಅದರಿಂದ ಏನಾಗ್ತದೆ ಅಂದ್ರೆ, ತನ್ನ ಜ್ಞಾನ ಬರಬೇಕಾದ್ರೆ ತನ್ನ ಜ್ಞಾನವೇ ಬೇಕು ಅಂತ. ಈಗ ತನ್ನ ಜ್ಞಾನ ಬರಬೇಕಾದ್ರೆ ತನ್ನ ಜ್ಞಾನವೇ ಬೇಕು ಅಂತ ನಾವು ಇದನ್ನ ಸ್ವಲ್ಪ ವಿಶ್ಲೇಷಿಸಿ ನೋಡೋಣ. ಮೊದಲನೇದ್ದು ತನ್ನ ಜ್ಞಾನ ಬರಬೇಕಾದ್ರೆ, ಎರಡನೇದ್ದು ತನ್ನ ಜ್ಞಾನವೇ ಬೇಕು ಅಂತ, ಅದು ಎರಡನೇದ್ದು. ಈ ತರ ಹೇಳಿದಾಗ ಮೊದಲನೇದ್ದು ತನ್ನ ಜ್ಞಾನ ಬರಬೇಕಾದ್ರೆ ಅಂತ ಹೇಳಿದ್ವಲ್ಲ, ಅದಕ್ಕೆ ತನ್ನ ಜ್ಞಾನವೇ ಬೇಕು ಅಂತ ಮುಂದೆ ಹೇಳಿದ್ವಲ್ಲ, ಆ ಎರಡನೇ ಜ್ಞಾನ ಎಲ್ಲಿಂದ ಬಂತು ಅಂತ ಹೀಗೆ ವಿಚಾರ ಮಾಡಬೇಕಾಗ್ತದೆ. ಎರಡನೇ ಜ್ಞಾನ ಎಲ್ಲಿಂದ ಬಂತು?
ಹೀಗೆ ಮೊದಲನೇ ಒಂದು ಪಾಯಿಂಟ್, ನಾವು ಗಮನಿಸ್ತಾ ಇರುವಂತ ಮೊದಲನೇ ಪಾಯಿಂಟ್ ತನ್ನ ಜ್ಞಾನ. ಆ ತನ್ನ ಜ್ಞಾನಕ್ಕೆ ತನ್ನ ಜ್ಞಾನವೇ ಕಾರಣ ಅಂತ. ಈ ತನ್ನ ಜ್ಞಾನವೇ ಕಾರಣ ಅಂತ ಹೇಳ್ಬಿಟ್ರೆ ತನಗೆ ತಾನೇ ಕಾರಣ ಅಂತ ಹೇಳಿದಾಗಾಯ್ತು. ಆವಾಗ ಜ್ಞಾನವೇ ಬರೋದು ಸಾಧ್ಯ ಇಲ್ಲ. ತಾನು ಇಲ್ಲದೆ ಹೋದ್ರೆ ತಾನೇ ತನ್ನ ಜ್ಞಾನವೇ ಬರೋದು ಸಾಧ್ಯ ಇಲ್ಲ ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಹೀಗಾಗಿಬಿಟ್ರೆ ಒಟ್ಟಾರೆ ಅದ್ರ ಜ್ಞಾನವೇ ಬರದೇ ಇರುವಂತಹ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಇಂಥ ಸಮಸ್ಯೆಗಳು ಬರೋದ್ರಿಂದ ಈ ಆತ್ಮಾಶ್ರಯ ದೋಷ ಬಂದ್ರೆ ಅವ್ರು ಯಾವ ವಿಷಯವನ್ನು ಹೇಳ್ತಿರ್ತಾರೆ ಅದನ್ನ ನಾವು ತಳ್ಳಿ ಹಾಕಬೇಕು, ಅದನ್ನ ಸ್ವೀಕಾರ ಮಾಡಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೊಂದು ದೃಷ್ಟಾಂತ. ಅದು ಹೇಗೆಂದ್ರೆ, ನೀರನ್ನು ತಿಳಿದ್ರೆ ನೀರು ತಿಳಿಯುತ್ತದೆ ಅಂತ. ನಾವು ಇದು ಕೇವಲ ದೃಷ್ಟಾಂತ ಮಾತ್ರ, ದೊಡ್ಡ ವಾದ ವಿವಾದ ಏನು ನಡೆದಿರುವಂತಹ ಪ್ರಸಂಗ ಇಲ್ಲ ಇಲ್ಲಿ, ಕೇವಲ ದೃಷ್ಟಾಂತ ಮಾತ್ರ ಇವೆಲ್ಲ. ನೀರು, ನಮ್ಮ ಎದುರಿಗಿರುವಂತಹ ಒಂದು ನೀರನ್ನು ನಾವು ತಿಳ್ಕೋಬೇಕಾಗಿದೆ, ಅಥವಾ ಬೇರೆ ಕಡೆ ಎಲ್ಲಾರು ಇರುವಂತಹ ನೀರನ್ನು ತಿಳ್ಕೋಬೇಕಾಗಿದೆ. ಆ ನೀರನ್ನು ತಿಳಿಯುವುದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ನೀರನ್ನು ತಿಳಿಯುವುದೇ ಮೊದಲ ಸ್ಟೆಪ್. ನೀರನ್ನು ತಿಳಿಯಬೇಕಾದ್ರೆ ನೀರನ್ನೇ ತಿಳಿಯಬೇಕು ಅಂತ ಹೇಳಿಬಿಟ್ರೆ, ಹಾಗಾದ್ರೆ ನೀರನ್ನು ಹೇಗೆ ತಿಳಿಯಬೇಕು? ನೀರನ್ನು ತಿಳಿದರೆ ಅಂತನ್ನೋದು ಎರಡನೇದ್ದು, ನೀರು ತಿಳಿಯುತ್ತದೆ ಅಂತ ಅನ್ನೋದು ಮೊದಲನೇದ್ದು. ನಾವು ಅಲ್ಲಿ ಗಮನಿಸಿದಂತೆ ಅದನ್ನು ಹೇಳುವಾಗ ಹಿಂದೆ ಮುಂದೆ ಹೇಗಾದ್ರೂ ಮಾಡಬಹುದು. ನೀರನ್ನು ತಿಳಿಯಬೇಕೆಂದ್ರೆ ನೀರನ್ನೇ ತಿಳಿಯಬೇಕು, ನೀರನ್ನು ತಿಳಿಯುವುದಕ್ಕಾಗಿ ನೀರನ್ನೇ ತಿಳಿಯಬೇಕು ಅಂತ ಹೀಗೆ ಹೇಳಿದಾಗ, ನೀರನ್ನು ತಿಳ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ನಿಮ್ಗೆ ನೀರಿನ ತಿಳುವಳಿಕೆ ಬೇಕಾಗಿದೆ. ಅದಕ್ಕಾಗಿ ಮತ್ತೆ ನೀರನ್ನೇ ತಿಳಿಯಬೇಕಂತಂದ್ರೆ ಆ ನೀರನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಇನ್ನೂ ಬಗೆಹರಿದಿಲ್ಲ. ಮತ್ತೆ ನೀವು ನೀರನ್ನೇ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ರೆ ಇದಕ್ಕೆ ಆತ್ಮಾಶ್ರಯ ದೋಷ ಅಂತ ಹೇಳ್ತಾರೆ. ಅಥವಾ ತನ್ನ ಹುಟ್ಟಿಗೆ ತಾನೇ ಕಾರಣ ಅಂತ ಹೇಳ್ಬಿಟ್ರೆ, ತಾನು ಹುಟ್ಟಬೇಕಾದ್ರೆ ತಾನೇ ಬೇಕು ಅಂತ ಹೇಳ್ಬಿಟ್ರೆ, ನೀರು ಹುಟ್ಟಬೇಕಾಗಿದೆ, ನೀರು ಹೇಗೆ ಹುಟ್ಟಿತು ಅಂತ ಪ್ರಶ್ನೆ ಬಂದ್ರೆ, ನೀರಿನಿಂದಲೇ ಹುಟ್ಟಿತು ಅಂತ ಹೀಗೆ ಉತ್ತರ ಹೇಳಿದ್ರೆ, ನೀರು ನೀರಿಂದಲೇ ಹುಟ್ಟಿತು ಅಂತ ಉತ್ತರ ಹೇಳಿದ್ರೆ ಆ ಉತ್ತರ ಸಮರ್ಪಕ ಆಗೋದಿಲ್ಲ. ಯಾಕೆಂತಂದ್ರೆ ನೀರೇ ಇನ್ನೂ ಹುಟ್ಟಿಲ್ಲ, ಅದರಿಂದ ನೀರು ಹುಟ್ಟಬೇಕು ಅಂತಂದ್ರೆ ನೀರು ಹುಟ್ಟುವುದೇ ಸಾಧ್ಯ ಇಲ್ಲ ಅಂತ ಆಯ್ತು. ಇಂತಹ ಪ್ರಸಂಗದಲ್ಲಿ ಅದು ಅಪ್ರಾಮಾಣಿಕ ಆಗ್ತದೆ. ಅಪ್ರಾಮಾಣಿಕ ಆಗಿದ್ದರಿಂದ ಆ ವಿಷಯನೇ ಸ್ಥಾಪಿತ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಪರಮಾತ್ಮ ಒಂದು ರೂಪದಿಂದಲೇ ಇನ್ನೊಂದು ರೂಪ ಹುಟ್ಟಿತು ಅಂತನ್ನುವುದೆಲ್ಲ ಆತ್ಮಾಶ್ರಯ ಬಂದರೂ ಕೂಡ ಪ್ರಾಮಾಣಿಕ ಆದ್ರಿಂದ ಗ್ರಾಹ್ಯನೇ. ಆದರೆ ನೀರಿಂದಲೇ ನೀರು ಹುಟ್ಟುವುದು, ನೀರಿನಿಂದಲೇ ನೀರು ತಿಳಿಯುವುದು ಅನ್ನುವ ವಿಷಯಗಳೆಲ್ಲ ಅಪ್ರಾಮಾಣಿಕ ಆದ್ರಿಂದ ಅವು ಗ್ರಾಹ್ಯ ಅಲ್ಲ ಅಂತ ಅವುಗಳ ತಾತ್ಪರ್ಯ. ಆದ್ರಿಂದ ಏನು ಪರ್ಯವಸಾನ ಮಾಡಬೇಕು ಅದು ನಮಗಿರುವಂತಹ ವಿಚಾರ. ನೀರಿನ ಜ್ಞಾನಕ್ಕೆ ನೀರಿನ ಜ್ಞಾನವೇ ಕಾರಣ, ನೀರಿನ ಹುಟ್ಟೇ ಕಾರಣ ಅಂತ ಹೀಗೆಲ್ಲ ಹೇಳಬಾರದು. ನೀರು ಹುಟ್ಟಲಿಕ್ಕೆ ಮತ್ತೊಂದೇನೋ ಬೇರೆ ಕಾರಣ ಇದೆ, ನೀರಿನ ಜ್ಞಾನಕ್ಕೆ ಮತ್ತೊಂದೇನೋ ಬೇರೆಯೇ ಸಾಧನ ಇದೆ ಅಂತ ಹೀಗೆ ಹೇಳಬೇಕು. ಅದಕ್ಕೊಂದು ಪರ್ಯವಸಾನನೂ ಬೇಕಲ್ಲ. ನೀರಿನ ಜ್ಞಾನಕ್ಕೆ ನೀರಿನ ಜ್ಞಾನವೇ ಕಾರಣ ಆದ್ರೆ ಆತ್ಮಾಶ್ರಯ, ನೀರಿನ ಹುಟ್ಟಿಗೆ ನೀರೇ ಕಾರಣ ಆದ್ರೆ ಆತ್ಮಾಶ್ರಯ. ಆತ್ಮಾಶ್ರಯ ಬರುವುದರಿಂದ ನೀವು ಹಾಗೆ ಒಪ್ಪಬೇಡಿ, ಒಪ್ಪಿದ್ರೆ ಅದು ದೋಷಪೂರ್ಣ ಆಗ್ತದೆ, ಅದು ಸರಿಯಾದ ಸಿದ್ಧಾಂತ ಅಲ್ಲ. ಅದರಿಂದ ಬೇರೆ ರೀತಿಯಾಗಿ ನೀವು ಅದನ್ನು ಒಪ್ಪಬೇಕು. ಏನು ಒಪ್ಪಬೇಕು? ಯಾವುದು ತಪ್ಪು ಅಂತ ಹೇಳಿದ ಮೇಲೆ ಸರಿ ಯಾವುದು ಅಂತಲೂ ಹೇಳಬೇಕಲ್ಲ. ಅದರಿಂದ ನೀರಿನ ಜ್ಞಾನಕ್ಕೆ ಯಾವುದೋ ಒಂದು ಚಕ್ಷುರಿಂದ್ರಿಯವೋ ಇತ್ಯಾದಿಗಳು ಕಾರಣ ಆಗಿವೆ. ಚಕ್ಷುರಿಂದ್ರಿಯ, ಅನುಮಾನ ಅಥವಾ ಆಗಮ ಪ್ರಮಾಣ ಇತ್ಯಾದಿಗಳ ಮೂಲಕ ನೀರಿನ ಜ್ಞಾನ ಬರ್ತದೆ ಅಂತ ಅದರ ತಾತ್ಪರ್ಯ. ಮತ್ತೆ ನೀರು ಹುಟ್ಟೋದು ಹೇಗೆ ಅಂತಂದ್ರೆ, ಶಾಸ್ತ್ರ ಹೇಳಿರುವಂತೆ ಅಗ್ನೇರಾಪಹ, ಅಗ್ನಿಯಿಂದ ನೀರು ಹುಟ್ಟಿದೆ ಅಂತ ಹೀಗೆ ಅದನ್ನ ತಿಳ್ಕೊಳ್ಬೇಕು. ಅಂತೂ ಬೇರೆ ಒಂದು ಕಾರಣ ಅಂತ ಹೇಳಬೇಕು ಅಂತ ಅದರ ತಾತ್ಪರ್ಯ. ಇನ್ನೊಂದು ಹೇಳಿ ಇವತ್ತಿನ ಈ ಭಾಗ ಮುಗಿಸ್ತೇನೆ. ಅನ್ಯೋನ್ಯಾಶ್ರಯ ಅಂತಿದೆ. ಅನ್ಯೋನ್ಯ ಅಂದ್ರೆ ಪರಸ್ಪರ ಅಂತ ಅರ್ಥ, ನಮ್ಗದು ಗೊತ್ತಿದೆ. ನೀರು ಹುಟ್ಟಲಿಕ್ಕೆ ಬೆಂಕಿ ಕಾರಣ, ಬೆಂಕಿ ಹುಟ್ಟಲಿಕ್ಕೆ ನೀರು ಕಾರಣ ಅಂತ ಹೀಗೇನಾದರೂ ಹೇಳಿದರೆ ಆವಾಗ ಅದನ್ನ ಅನ್ಯೋನ್ಯಾಶ್ರಯ ಅಂತ ಹೇಳ್ತಾರೆ. ನೀರು ಹುಟ್ಟದೆ ಹೋದ್ರೆ ಬೆಂಕಿ ಹುಟ್ಟುವಂತಿಲ್ಲ, ಬೆಂಕಿ ಹುಟ್ಟದೆ ಹೋದ್ರೆ ನೀರು ಹುಟ್ಟುವಂತಿಲ್ಲ. ಅದರಿಂದ ಕೊನೆಗೆ ಎರಡೂ ಕೂಡ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಒಂದು ಪರಿಸ್ಥಿತಿ ಬರ್ತದೆ. ಚಕ್ರಕಾಪತ್ತಿನೂ ಕೂಡ ಇದೇ ಥರನೇ. ಎರಡಿದ್ರೆ ಅನ್ಯೋನ್ಯಾಶ್ರಯ, ಒಂದೇ ಇದ್ರೆ ಆತ್ಮಾಶ್ರಯ, ಮೂರಿದ್ರೆ ಚಕ್ರಕಾಪತ್ತಿ. ಬೆಂಕಿಯಿಂದ ನೀರು ಹುಟ್ಟುತ್ತದೆ, ನೀರಿನಿಂದ ಪೃಥ್ವಿ ಹುಟ್ಟುತ್ತದೆ, ಪೃಥ್ವಿಯಿಂದ ಬೆಂಕಿ ಹುಟ್ಟುತ್ತದೆ ಅಂತ ಹೀಗೇನಾದರೂ ಯಾರಾದರೂ ಹೇಳಿದರೆ, ಇದಕ್ಕೆ ಸಮಾನವಾಗಿ ಯಾರಾದರೂ ಏನಾದರೂ ಅಂಗೀಕಾರ ಮಾಡಿದರೆ, ಹೀಗೆ ವಾದ ಯಾರು ಮಾಡೋದಿಲ್ಲ.
ಆ ಥರ ಮಾಡಿದರೆ ಅಂತ ಅರ್ಥ. ಬೆಂಕಿ ಇದ್ರೆ ನೀರು ಹುಟ್ಲಿಕ್ಕೆ ಸಾಧ್ಯ, ನೀರಿದ್ರೆ ಪೃಥ್ವಿ ಹುಟ್ಲಿಕ್ಕೆ ಸಾಧ್ಯ, ಪೃಥ್ವಿ ಇದ್ರೆ ಬೆಂಕಿ ಹುಟ್ಲಿಕ್ಕೆ ಸಾಧ್ಯ. ಹೀಗೆ ಈ ಮೂರು ಕೂಡ ಒಂದು ಇನ್ನೊಂದನ್ನು ಅವಲಂಬಿಸಿಕೊಂಡಿರೋದ್ರಿಂದ ಚಕ್ರ ಅಂದ್ರೆ ವೀಲ್, ಅದು ನಮ್ಗೆ ಗೊತ್ತಿದೆ. ಹೀಗೆ ಮೂರು ಕೂಡ ಒಂದು ಮತ್ತೊಂದನ್ನು ಅವಲಂಬಿಸಿಕೊಂಡಿರೋದ್ರಿಂದ ಇದನ್ನು ಚಕ್ರಕಾಪತ್ತಿ ಅಂತ ಹೇಳ್ತಾರೆ. ಆದ್ರಿಂದ ಈ ಕಾರಣ ಹೇಳಬಾರದು, ಅದಕ್ಕೊಂದು ಬೇರೆ ಕಾರಣ ಇದೆ. ಶಾಸ್ತ್ರದ ದೃಷ್ಟಿಯಿಂದ ಅಗ್ನೇಹ ಆಪಹ, ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ ಹುಟ್ಟಿದೆ, ಆಕಾಶದಿಂದ ವಾಯು ಹುಟ್ಟಿದೆ, ವಾಯುವಿನಿಂದ ಅಗ್ನಿ ಹುಟ್ಟಿದೆ, ಅಗ್ನಿಯಿಂದ ನೀರು ಹುಟ್ಟಿದೆ, ನೀರಿನಿಂದ ಪೃಥ್ವಿ ಹುಟ್ಟಿದೆ. ಹೀಗೆ ಬೇರೆ ಥರದ ಪ್ರಮಾಣ ಸಿದ್ಧವಾದ ಕಾರ್ಯಕಾರಣ ಭಾವವನ್ನು ಹೇಳಬೇಕೆ ಹೊರತು ಬೆಂಕಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಬೆಂಕಿ ಅಂತ ಹೀಗೆ ಕಾರ್ಯಕಾರಣ ಭಾವವನ್ನು ಹೇಳಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.